ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರದ ಅವಧಿಯಲ್ಲಿ ಅಂದಿನ ಸಚಿವರಾಗಿದ್ದ ಸುನಿಲ್ ಕುಮಾರ್ ಅವರು ನಿಟ್ಟೆ ಗ್ರಾಮದ ಮದೆನಾಡಿನಲ್ಲಿ ಸುಮಾರು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜವಳಿ ಪಾರ್ಕ್ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ಆದರೆ ಇದುವರೆಗೆ ಯೋಜನೆ ಯಾಕೆ ಕಾರ್ಯಗತಗೊಂಡಿಲ್ಲ ಎಂದು ನೇಮಿರಾಜ್ ರೈ ಅವರು ಪ್ರಶ್ನಿಸಿದ್ದಾರೆ. ಸ್ಥಳೀಯ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸುವ ಯೋಜನೆ ಇದಾಗಿದೆ ಎಂದು ಭರವಸೆ ನೀಡಿ ಇದೀಗ ಶಿಲಾನ್ಯಾಸವಾಗಿ 3 ವರ್ಷಗಳಾದರೂ ಈವರೆಗೆ ಈ ಯೋಜನೆ ಕಾರ್ಯಗತವಾಗದೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಇದಕ್ಕೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಸಾಮಾಜಿಕ ಕಾರ್ಯಕರ್ತ ಬೆಳೆಪಾಡೆ ನೇಮಿರಾಜ್ ರೈ ಆರೋಪಿಸಿದ್ರು. ಅವರು ಕಾರ್ಕಳ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು. ಕೇವಲ ಚುನಾವಣೆಯ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ಯೋಜನೆಯ ಸಾಧಕ ಬಾಧಕ ಚರ್ಚಿಸದೆ ಶಂಕುಸ್ಥಾಪನೆ ನಡೆಸಿ 3,000 ಉದ್ಯೋಗ ಸಿಗಲಿದೆ ಎಂದು ಸ್ಥಳೀಯ ಉದ್ಯಮಗಳು ಬೆಳೆಯಲಿವೆ ಎಂದು ಜನರನ್ನ ವಂಚಿಸಲಾಗಿದೆ. ಇದು ವಿಶ್ವಾಸದ್ರೋಹದ ನಾಟಕ ಎಂದು ಆರೋಪಿಸಿದರು. ಈ ಯೋಜನೆಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಿಗದಿಪಡಿಸಿದ್ದ 20 ಕೋಟಿ ರೂಪಾಯಿ ಅನುದಾನವನ್ನು ಸಿಎಂ ಸಿದ್ದರಾಮಯ್ಯ ಅವರು 27 ಕೋಟಿ ರೂಪಾಯಿಗೂ ಹೆಚ್ಚಿಸಿದ್ದು, ಶೀಘ್ರವೇ ಕಾಮಗಾರಿ ಆರಂಭಿಸುವ ಕುರಿತು ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಅವರು ಬೆಂಗಳೂರಿನಲ್ಲಿ ಹೇಳಿಕೆ ನೀಡಿದರು. ಆದರೆ ಈವರೆಗೂ ಈ ಯೋಜನೆ ಯಾಕೆ ಕಾರ್ಯಗತವಾಗಿಲ್ಲ ಎಂದು ನೇಮಿರಾಜ್ ರೈ ಅವರು ಪ್ರಶ್ನಿಸಿದರು. ನೋಡಿ, 9ನೇ ಸೆಪ್ಟೆಂಬರ್ 2024 ಮಂಜುನಾಥ್ ಭಂಡಾರಿ ಸ್ಟೇಟ್ಮೆಂಟ್ ಬಂದದ್ದು. ಸೆಪ್ಟೆಂಬರ್ 13, 2024 ಇವರು ಅಲ್ಲಿ ಇನ್ನೊಂದು ಯೋಜನೆಯನ್ನು ತಂದರು. ಒಂದು ಯಾವುದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಲ್ಲಿ ಕಾಮಗಾರಿಯನ್ನು ಆರಂಭಿಸಿದರು. ಅದೇ ಸ್ಪಾಟಲ್ಲಿ ಹಾಕಿ ಗಿಡ ಎಲ್ಲ ನೆಟ್ಟರು. ಸುಮಾರು 4 ಎಕರೆ ಚಿಲ್ಲರೆ ಜಾಗದಲ್ಲಿ ಗಿಡ ಎಲ್ಲ ಹಾಕಿದ್ದಾರೆ. ಅದರ ಡೀಟೇಲ್ಸ್ ಕೂಡ ನನ್ನಲ್ಲಿದೆ, ನಾನು ಕೊಡ್ತೇನೆ. ಎಷ್ಟು ಅಲ್ಲಿ ದೊಡ್ಡ ಬೋರ್ಡೆಲ್ಲ ಹಾಕಿದ್ದಾರೆ. ಅದರಲ್ಲಿ ಕೂಡ ಸ್ವಲ್ಪ ನಾಟಕ ಆಡಿದಾಗೆ ಉಂಟು. ಅವರು ಬೋರ್ಡೆಲ್ಲ ಹಾಕಿದ್ದಾರೆ. ಇದು ಅದೇ ಜಾಗದಲ್ಲಿ. ಇದು ಯಾಕೆ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ. ಮತ್ತು ಕೊನೆಗೆ ಏನಾಯಿತು, ಇದನ್ನು ನಾನು ಒಂದು 2 ವರ್ಷದಿಂದ ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಯಾಕೆ ಇದು ಆಗ್ತಾ ಉಂಟು ಅಂತ ನೋಡುವಾಗ ಸರ್ಕಾರದ ವತಿಯಿಂದ ಅವರಿಗೆ ಇದು ಗಮನಕ್ಕೆ ಬಂದಿಲ್ವೋ ಗೊತ್ತಿಲ್ಲ. ಅಲ್ಲಿ ಎಲ್ಲ ನಡೀತಾ ಉಂಟು. ಯಾಕಂದರೆ ನಾನು ಇದರ ಮಿನಿಸ್ಟ್ರು MB ಪಾಟೀಲ್ರು ಇದ್ದಾರೆ, ಶಿವಾನಂದ ಪಾಟೀಲ್ ಇದ್ದಾರೆ ಹ್ಯಾಂಡ್ಲೂಮ್ ಟೆಕ್ಸ್ಟೈಲ್ಗೆ. ಆಮೇಲೆ ಇದರ ಕಮಿಷನರ್ ಆಫ್ ಟೆಕ್ಸ್ಟೈಲ್ ಬ್ಯಾಂಗ್ಳೂರು ಶ್ರೀಮತಿ ಜ್ಯೋತಿ. ಆಮೇಲೆ ಡೈರೆಕ್ಟರ್ ಆಫ್ ಇದು ಜಾಯಿಂಟ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್, ಡೆಪ್ಯೂಟಿ ಡೈರೆಕ್ಟರ್ ಇವರನ್ನೆಲ್ಲ ನಾನು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಂದ ಮಾತಾಡ್ತಾ ಇದ್ದೆ ಏನಾಗ್ತಾ ಇದೆ ಅಂತೇಳಿ. ಅವರಿಂದ ಬಂದ ಉತ್ತರದ ಪ್ರಕಾರ ಇಲ್ಲಿ ಕಳೆದ ನೋಡಿ, ಯಾವಾಗ ಅದರ ಮೊದಲಿನ ವಿಚಾರ ನನಗೆ ಗೊತ್ತಿಲ್ಲ. 16/6/2025 ಒಂದು ಟೆಂಡರ್ ಕರೆದರು. ಇದಕ್ಕೆ ಏನಂದರೆ ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿ ಕೊಡಬೇಕು, ಅಂದರೆ ಮೂಲಸೌಕರ್ಯ ಇದೆಲ್ಲ ಮಾಡಿಕೊಟ್ಟು ಅವರಿಗೆ 27 ಕೋಟಿ ಅವರಿಗೆ ಹೋಗ್ತದೆ. ಅವರು ಮಾಡಿಕೊಟ್ಟು ಮತ್ತೆ ಬೇರೆ ಕಂಪನಿಯವರಲ್ಲಿ ಬಂದು ಸೇರಿಕೊಳ್ಳೋದು. 16/6/25 ಒಂದು ಟೆಂಡರ್ ಕರೆದರು. ಟೆಂಡರ್ ನಂಬರ್ ಕೂಡ ಇದೆ ನನ್ನ ಹತ್ರ. ಮಾಡಿದ್ರು 17/6/2025 ಟೆಂಡರ್ ಕ್ಲೋಸ್ ಆಯಿತು. ಯಾರು ಬರಲಿಲ್ಲ ಅಂತ ಹೇಳಿದರು, ಇಂಟ್ರೆಸ್ಟ್ ಇಲ್ಲ. ಇನ್ನೊಂದಾಯಿತು ಅದೇ ವರ್ಷ ಆಗಸ್ಟಿಗೆ 15 ಒಂದು ಟೆಂಡರ್ ಪುನಃ ಕರೆದರು. 22 ಕ್ಲೋಸ್ ಮಾಡಿದರು. ಅದರಲ್ಲಿ ಕೂಡ ಯಾರು ಬರಲಿಲ್ಲ ಅಂತೇಳಿ. ಯಾಕಂದರೆ ಅಫಿಷಿಯಲ್ ಲೆವೆಲಲ್ಲಿ ಹೇಳಿದವರು ನಾವು ಟೆಂಡರ್ ಕರಿತಾ ಇದ್ದೇವೆ ಸರ್, ಯಾರು ಮುಂದೆ ಬರುತ್ತೆ ಇಲ್ಲ ಅಂತ. ಇದರಲ್ಲಿ ಈಗ ಇರುವಂಥ ಪ್ರಶ್ನೆ ನೋಡಿ, ಇಷ್ಟು ದೊಡ್ಡ ಯೋಜನೆ ಬಹಳಷ್ಟು ಅದರಲ್ಲಿ ಭಾಷಣದಲ್ಲಿ ಹೇಳಿದ್ದಾರೆ ಎಲ್ಲರೂ ಕೂಡ. ಇವರು ತಲೆನೇ ಕೆಡಿಸಿಕೊಡ್ತಾ ಇಲ್ಲ, ಇವರಿಗೆ ಸಹಕಾರನೂ ಕೊಡ್ತಾ ಇಲ್ಲ. ಅದು ಬರ್ತದೆ ಹೋಗ್ತದೆ, ಅಲ್ಲಿ ಏನೋ ಒಂದು ನಡೀತಾ ಉಂಟು. ಈ ಸಂದರ್ಭದಲ್ಲಿ ಆನಂದ್ ಜೋಸೆಫ್ ಮದೆನಾಡು, ಮೊಹಮ್ಮದ್ ಹಸನ್ ನೆಟ್ಟೆ, ಶರತ್ ಶೆಟ್ಟಿ ಮದೆನಾಡು ಉಪಸ್ಥಿತರಿದ್ದರು. KM ಖಲೀಲ್, B4 ನ್ಯೂಸ್, ಕಾರ್ಕಳ.